ಮಣಿಪುರದ ವಿಚಾರವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಅಂದರೆ ನರೇಂದ್ರ ಮೋದಿಯವರ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿರುವ ನಿಲುವಳಿಯ ಭಾಗವಾಗಿ ಎರಡನೇ ದಿನವಾದ ಇಂದು ಲೋಕಸಭೆಯಲ್ಲಿ ಚರ್ಚೆ ಮುಂದುವರಿದಿದೆ. ಈ ದಿನವೂ ನಿನ್ನೆಯಂತೆಯೇ ಕಾವೇರಿದ ಚರ್ಚೆ ದಾರಿ ಮಾಡಿಕೊಟ್ಟಿತ್ತು. ಕಾರಣ ನಿರೀಕ್ಷೆಯಂತೆಯೇ ರಾಹುಲ್ ಗಾಂಧಿ ಇವತ್ತು ಮಾತನಾಡಿ ಬಿಟ್ಟರು. ಸಹಜವಾಗಿ ಅವರು ಆಕ್ರೋಶ ಹಾಗೂ ಒಂದು ರೀತಿ ಸದನದಲ್ಲಿ ತಮ್ಮ ವಾಗ್ಝರಿಯನ್ನು ಪ್ರತಿಫಲಿಸುವ ಪ್ರಯತ್ನವನ್ನು ಒಂದಿಷ್ಟು ಆರೋಪಗಳ ಮೂಲಕ ಮಾಡಿದರು. ಮೋದಿಯವರ ಸರ್ಕಾರದ ವಿರುದ್ಧ ತೀಕ್ಷ್ಣ ಮಾತುಗಳಲ್ಲಿ ಅವರು ವಾಕ್ಯ ರಚನೆಗಳನ್ನು ಮಾಡಿದ್ದರು. ರಾಹುಲ್ ಗಾಂಧಿಯ ಪ್ರತಿಯೊಂದು ಮಾತು ಸಹಜವಾಗಿ ಆಡಳಿತ ಪಕ್ಷವನ್ನು ಕೆರಳಿಸ್ತು. ಹಾಗಾಗಿ ಅವರು ಪದೇ ಪದೇ ಎದ್ದು ನಿಂತು ಪ್ರತಿಭಟನೆಯನ್ನು ಮಾಡಿದ್ರು. ರಾಹುಲ್ ಗಾಂಧಿ ವಿರೋಧಿ ಘೋಷಣೆಗಳನ್ನು ಮರ್ದನಿಸಿದ್ವು. ಒಂದು ಹಂತದಲ್ಲಿ ರಾಹುಲ್ ಗಾಂಧಿಯವರ ಭಾಷಣಕ್ಕೆ ಖುದ್ದು ಸ್ಪೀಕರ್ ಅವರೇ ಮಧ್ಯಪ್ರವೇಶ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಥವಾ ಆಕ್ಷೇಪ. ಅದಕ್ಕೆಲ್ಲ ಅವರೇನು ಡೋಂಟ್ ಕೇರ್ ಮಾಡಿದ್ರು. ಮಣಿಪುರ ಹಿಂಸಾಚಾರ ವಿಚಾರದಲ್ಲಿ ಪ್ರಧಾನಿ ಮೋದಿ ಮೌನವನ್ನು ಟೀಕೆಗೆ ಒಳಪಡಿಸಿದ್ರು. ಭಾರತ ಮಾತೆಯನ್ನು ಮಣಿಪುರದಲ್ಲಿ ಹತ್ಯೆ ಮಾಡಲಾಗಿದೆ. ಹೇಗೆ ನನಗೆ ಗೊತ್ತಿಲ್ಲ. ಭಾರತ ಮಾತೆ ಯಾಕೆ ಹತ್ಯೆ ಆಗ್ತಾಳೆ? ಅಫ್ಕೋರ್ಸ್ ಹತ್ಯೆಗಳಾಗುತ್ತಿವೆ, ಅದರ ನಿಯಂತ್ರಣದಲ್ಲಿ ಕೇಂದ್ರ ವಿಫಲವಾಗಿ ಹೋಗಿದೆ ಅಂತ ಹೇಳಿದ್ದಿದ್ರು ನಾನು ಒಪ್ಕೋತೀನಿ. ಭಾರತ ಮಾತೆ ಹೇಗೆ ಹತ್ಯೆ ಆಗ್ತಾಳೆ? ಕಂಪ್ಯಾರಿಸನ್ ಈ ದೇಶದಲ್ಲಿ ಕೆಲವು ಕಡೆಗಳಲ್ಲಿ ಕಾಂಗ್ರೆಸ್ಗೂ ಅರಿವಿದೆ, ಅದು ಅಥವಾ ಬಿ ಜೆ ಪಿಗೂ ಅರಿವಿರುತ್ತೆ. ನರಮೇಧಗಳು ನಡೆದಾಗೆಲ್ಲ ಭಾರತ ಮಾತೆ ಹತ್ಯೆ ಆಗಿತ್ತಾ? ಹಾಗೆ ಪರಿಗಣಿಸೋದಾದ್ರೆ ಪ್ರತಿ ಸರಿನೂ ಹೇಳಬೇಕಲ್ಲ ಅದನ್ನು. ಹಾಗಾಗಿ ಭಾರತ ಮಾತೆ ಹತ್ಯೆ ಅಲ್ಲ. ಬಿ ಜೆ ಪಿಯವರು ದೇಶದ ರಕ್ಷಕರಲ್ಲ, ಹಂತಕರು ಅಂತ ಆವೇಶದಲ್ಲಿ ಹೇಳಿದ್ರು. ಓಕೆ, ಮೋದಿಯನ್ನು ರಾವಣನಿಗೆ ಹೋಲಿಕೆ ಮಾಡಿದ್ದರು. ಆಲ್ ರೈಟ್, ರಾವಣನಿಗೆ ಹೋಲಿಕೆ. ರಾಮನ ದೇವಸ್ಥಾನ ಕಟ್ಟಿಸ್ತಾನ? ಅದಾನಿ ವಿಚಾರ ಪ್ರಸ್ತಾಪಿಸಿದ್ರು. ಭಾರತ್ ಜೋಡೋ ಯಾತ್ರೆ ತನ್ನಲ್ಲಿನ ಅಹಂಕಾರವನ್ನು ಮಾಯ ಮಾಡಿತ್ತು ಅಂದರು. ಇರ್ಬೋದು, ಬಿಕಾಸ್ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್ ಟು ಹಿಮ್. ಅವರಿಗೆ ಇಡೀ ದೇಶದಲ್ಲಿ ಓಡಾಡಿದಾಗ ಒಂದಿಷ್ಟು ಪಾಠಗಳು, ಒಂದಿಷ್ಟು ಇದೆಲ್ಲ ಬಂದಿರುತ್ತೆ, ಮಾಡಿರ್ಬೋದು. ರಾಹುಲ್ ಗಾಂಧಿ ಇನ್ನಷ್ಟು ಮಾತಾಡೋಕ್ಕೆ ಹೋದ್ರು, ಆದರೆ ಆಡಳಿತ ಪಕ್ಷಗಳು ಗಲಾಟೆ ಎಪ್ಸಿದ್ವು. ಆಗ ಕ್ಷಮೆಗೆ ಪಟ್ಟು ಹಿಡಿದ್ವು. ಅವ್ರು ಅಲ್ಲಿ ಅರ್ಧಕ್ಕೆ ಮಾತು ನಿಲ್ಲಿಸ್ಬಿಟ್ಟು ಹೊರಟರು ಆಚೆಗೆ. ಏನು ಹೇಳಿದ್ರು? ಮಣಿಪುರದಲ್ಲಿ ಭಾರತ ಮಾತೆಯನ್ನು ಹತ್ಯೆ ಮಾಡಲಾಗಿದೆ. ನನ್ನ ಪ್ರಕಾರ ಅದು ಆವೇಶದ ಒಂದು ಮುಂದುವರಿದ ಭಾಗ. ಆ ವಾಕ್ಯಕ್ಕೆ ಬಹುದೊಡ್ಡ ಮಹತ್ವ ಇದೆ ಲಿಟ್ರಲ್ ಸೆನ್ಸಲ್ಲಿ ಅಂತ ನಾನು ಅಂದ್ಕೊಳ್ಳಲ್ಲ. ಹತ್ಯೆಗಳಾಗಿವೆ ಮಣಿಪುರದಲ್ಲಿ, ಮತ್ತು ಏನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಆ ಹತ್ಯೆಗಳ ವಿಚಾರದಲ್ಲಿ? ಅದನ್ನು ಪ್ರಶ್ನಿಸಬಹುದು. ಅದು ಪ್ರಶ್ನೆಗೆ ಯೋಗ್ಯವಾದದ್ದು. ಅಂದರೆ ಭಾರತ ಮಾತೆ ಹತ್ಯೆ ಆಗ್ತಾಳೆ ಅಂತಂದರೆ ನೋ, ನಾಟ್ ಅಕ್ಸೆಪ್ಟಬಲ್. ಭಾರತ ಮಾತೆಯನ್ನು ಹತ್ಯೆ ಮಾಡುವಂಥ ತಾಕತ್ತು ಮತ್ತು ನರ ನನ್ನ ಪ್ರಕಾರದಲ್ಲಿ ಯಾವನಿಗೂ ಇಲ್ಲ ಈ ದೇಶದಲ್ಲಿ. ಅಂಥವ್ನು ಯಾವನಾರು ಸಿಕ್ಕಿದ್ರೆ ಅವನನ್ನು ಸೀಳಿ ಹಂಗೆ ಹೊಸಕಾಕ್ಬಿಡ್ತಾರೆ ಈ ದೇಶದ ಜನ. ಜ್ಞಾಪಕ ಇಟ್ಕೊಳ್ಳಿ. ಭಾರತ ಎಂಬ ಪರಿಕಲ್ಪನೆಯೇ ಅದ್ಭುತ. ನೆನಪಿಟ್ಕೊಳ್ಳಿ, ಭಾರತ ಎಂಬುದು ದೇಶವಾಗಿ ಇಷ್ಟು ಭಿನ್ನವಾದ ಎಲ್ಲ ವಿಚಾರಗಳಲ್ಲಿ ಇದ್ದರೂ ಅದು ಭಾರತ ಮಾತೆ ಮತ್ತು ಭಾರತದ ವಿಚಾರದಲ್ಲಿ ಅದು ಭಿನ್ನವಾಗ್ತಾ ಇಲ್ಲ. ಅದರಲ್ಲಿ ಒಂದಾಗೆ ಕಾಣಿಸ್ತಾ ಇದೆ. ನಮ್ಮಲ್ಲಿ ರಾಜ್ಯಗಳೆಲ್ಲವೂ ನಾವು ಹಲವಾರು ದೇಶಗಳಂತೆ ಒಂದು ದೇವರು, ಒಂದು ಭಾಷೆ, ಒಂದು ಸಂಸ್ಕೃತಿ, ಒಂದು ವಸ್ತ್ರ, ಒಂದು ಉಡುಗೆ, ಒಂದು ಹಬ್ಬ, ಒಂದು ಊಟ, ಒಂದು ಪ್ರಾದೇಶಿಕ ಚಿತ್ರಗಳು, ಒಂದು ಚರಿತ್ರೆ ಇಲ್ಲ ನಮ್ಮ ದೇಶದಲ್ಲಿ. ಎಲ್ಲರನ್ನೂ ಜೊತೆಯಾಗಿ ಕರ್ಕೊಂಡು ಹೋಗ್ತಿದೆ. ಆದರೂ ಇದು ಭಾರತ ಮತ್ತು ಭಾರತ ಮಾತೆಗೆ ಉಳ್ಕೊಂಡಿರೋದು ನಿಮ್ಮಂತಹ ಕಿಡಿಗೇಡಿ ರಾಜಕಾರಣಿಗಳಿಂದ ಅಲ್ಲ. ದೇಶ ಆ ಭಾವನೆಯನ್ನು ಒಪ್ಕೊಂಡಿರೋದ್ರಿಂದ ನಾವಿನ್ನೂ ಇರೋದು, ಅದಿನ್ನೂ ಜೀವಂತವಾಗಿರೋದು. ಅದು ಜ್ಞಾಪಕ ಇಟ್ಕೊಳ್ಳಿ ಎಲ್ಲರೂ. ನಿಮ್ಮಿಂದಲ್ಲ, ನಿಮಗೂ ಕೊಟ್ಟಿದ್ದಿದ್ರೆ ಒಡೆದಾಕ್ಬಿಡ್ತಿದ್ರಿ ಇಷ್ಟೊತ್ತಿಗೆ ದೇಶ ಬೇಕಾರೆ. ಅದಕ್ಕೆ ಜಾಗ ಯಾಕೆ ಸಿಕ್ಕಿಲ್ಲ ಅಂತಂದರೆ ಜನ ಆ ಭಾರತದ ಪರಿಕಲ್ಪನೆಯನ್ನು ಒಪ್ಕೊಂಡಿದ್ದಾರೆ. ಅದಕ್ಕೆ ಅಷ್ಟು ಗಟ್ಟಿ. ನಿಮ್ಮಿಂದಲ್ಲ, ಅದು ಕಿಡಿಗೇಡಿಗಳು ಮಧ್ಯ ಬಂದು ಹೋಗಿದ್ದಾರೆ. ಪ್ರಶ್ನೆ ಬೇರೆ ಒಡೆಯಕ್ಕೆ. ಮಣಿಪುರ ಎಂಬ ರಾಜ್ಯವನ್ನು ಎರಡಾಗಿ ಸೀಳಿ ಬಿಟ್ಟಿದ್ದಾರೆ. ಏಕೆಂದ್ರೆ ನನಗಿವೆಲ್ಲ ಭಾಷಣದ ಭಾಗವಾಗಿ ಚೆನ್ನಾಗಿ ಕಾಣತ್ವೆ. ಬಟ್ ಹೇಗೆ ಸೀಳಕ್ಕಾಗತ್ತೆ ಒಂದು ರಾಜ್ಯವನ್ನು? ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವೆಂಬಂತೆ ಸೀಳಿದಂಗೋ, ಹೀಗೆ ಜಾರ್ಖಂಡ್ ಎಂಬ ಹೊಸ ರಾಜ್ಯವನ್ನು ಸೀಳುಬಿಟ್ಟಂಗ, ಹೀಗೆ ಸೀಳೋದು ಅಂದರೆ ಅಲ್ಲಿ ಭಾವನೆಗಳಲ್ಲಿ ಮತ್ತು ಜನರ ಮನಸ್ಸಿನಲ್ಲಿ ದ್ವೇಷ ಭಾವನೆ ಬಂದುಬಿಟ್ಟಿರೋದ್ರಿಂದ ಎರಡು
ವರ್ಗದ ಜನರಲ್ಲಿ ಆ ರಾಜ್ಯ ಸೀಳಿದಂತೆ ಆಗೋಗಿದೆ ನಿಮ್ಮ ನಡವಳಿಕೆಯಿಂದ ಅಂದರೆ ಓಕೆ, ಅವರ ಭಾವನೆ ರಾಜ್ಯ ಸೀಳಿ ಬಿಟ್ಟಿದ್ದಾರೆ. ಹೇಗೆ? ಅದಿನ್ನೂ ಆಗಿಲ್ವಲ್ಲ. ಬಿಜೆಪಿಯವರು ಭಾರತ ಮಾತೆಯ ರಕ್ಷಕರಲ್ಲ, ಹಂತಕರು. ಬಿಜೆಪಿಯವರು, ಕಾಂಗ್ರೆಸ್ನವರು, JDSನವರು, SP ನವರು, NCPನವರು ಅಲ್ಲ. ಯಾವನು ಈ ದೇಶದಲ್ಲಿ ಭಾರತ ಮಾತೆಯ ರಕ್ಷಕನಲ್ಲದಿದ್ದರೆ ಅವನು ಇಲ್ಲಿರೋಕ್ಕೆ ಯೋಗ್ಯನೂ ಅಲ್ಲ, ಅವನು ಇರ್ಲಿಕ್ಕೆ ಆಗೋದೂ ಇಲ್ಲ, ಅವನು ಇರೋದೂ ಇಲ್ಲ, ಪ್ರತಿಯೊಬ್ಬರ ಬದ್ಧತೆ ಇರೋದೂ ಇಲ್ಲ ಅವನು. ನಾನು ರೈತ ವಿರೋಧಿ ಅಲ್ಲ, ರೈತ ಪರ ಇರಲೇಬೇಕು, ಬೇರೆ ದಾರಿ ಇಲ್ಲ. ಹೌದು. ನಾನು ದೇಶಭಕ್ತನಲ್ಲ, ತಾಕತ್ತಿದ್ರೆ ಯಾವನಾರ ಒಬ್ಬ ಬಂದು ಹೇಳಿ, ಅವನು ಬುರುಡೆ ನಾನೇ ಹೊಡೆದಾಕ್ಬಿಟ್ಟು ಬರ್ತೀನಿ, ಕೇಸ್ ಆದ್ರೆ ಆಗಲಿ, ಹೇಳಿ ನೋಡೋಣ. ಯಾವನಾರವೇ ಧೈರ್ಯ ಇದ್ದರೆ ನಾನೇ ಹೊಡೆದಾಕ್ತೀನಿ ಅವ್ನು ಬುರುಡೆನ. ಅವಾಗ ಅದೇನಾಗುತ್ತೋ ಆಗೋಗ್ಬಿಡ್ಲಿ. ಇದನ್ನು ಇಲ್ಲ, ಇರೋಕ್ಕಾಗಲ್ಲ. ನಿಮ್ಮೊಳಗಿನ ರಾಜಕಾರಣವನ್ನು ನೀವು ಆ ರೀತಿ ಬಿಂಬಿಸೋದು ಒಳ್ಳೇದಲ್ಲ. ಅದು ಯಾರಿಗೂ ಕಾಂಗ್ರೆಸ್ನವರು ದೇಶದ್ರೋಹಿಗಳು ಅಲ್ಲ, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗದ ಸಾಧ್ಯದ ಒಂದು ಲಕ್ಷಣ ಕಾಣಿಸಿದ್ರು ಹೊಡೆದ ಹಾಗೆ ಹೊಸಕಾಕ್ಬಿಡ್ಬೇಕು. BJP ಆದರೂ ಅಷ್ಟೇ, ಕಾಂಗ್ರೆಸ್ ಆದರೂ ಅಷ್ಟೇ, ಯಾರೂ ಆಗಕ್ಕಾಗಲ್ಲ. ನಾವು ದಲಿತರ ಪರ, ಹೌದು ಇರಲೇಬೇಕು, ಅದು ಹೇಳಬೇಕಾಗಿಲ್ಲ. ಅದರ ಪರವಾಗಿ ಏನು ಮಾಡಿದ್ದೀರಿ? ಪ್ರಧಾನಿ ಪ್ರಕಾರ ಮಣಿಪುರ ಭಾರತ ದೇಶದಲ್ಲಿ ಇಲ್ಲ. ನೋ ಐಡಿಯಾ. ರಾಹುಲ್ ಗಾಂಧಿಯ ಆವೇಶ ಮತ್ತು ಒಂದು ಸ್ಪೀಚನ್ನ ಭಾಗವಾಗಿ ಚೆನ್ನಾಗಿತ್ತು. ಅದಕ್ಕೊಂದು ವೇಗ ಇತ್ತು, ಅದಕ್ಕೊಂದು ಭಾವನೆಗಳನ್ನು ತಂದು ತುಂಬುವ ಪ್ರಯತ್ನದಲ್ಲಿದ್ದರು. ಆದರೆ ಮಾಹಿತಿ ಮತ್ತು ಕೆಲವು ವಾಕ್ಯಗಳ ರಚನೆಯಲ್ಲಿ ಯಾರು ಅವ್ರಿಗೆ ಅಡ್ವೈಸ್ ಮಾಡ್ತಿದ್ರು, ನನ್ನ ಪ್ರಕಾರದಲ್ಲಿ ಚೆನ್ನಾಗಿ ಮಾಡ್ದಂಗೆ ಕಾಣಿಸ್ಲಿಲ್ಲ ನನಗೆ. ದಿಸ್ ಕುಡ್ ಹ್ಯಾವ್ ಬಿನ್ ಎ ಮಚ್ ಬೆಟರ್, ಮೋರ್ ವೆಯ್ಟೇಜ್ ಇರಬಹುದಾದ ಭಾಷಣ ಆಗ್ಬೋದಾಗಿತ್ತಿದು. ಇಟ್ಸ್ ಎ ಗ್ರೇಟ್ ಅಕೇಶನ್. ಅವ್ರಿಗೆ MP ಆಗಿ ಸ್ಥಾನವನ್ನು ಕಳೆದುಕೊಂಡು ವಾಪಸ್ ಒಳಗೆ ಬಂದ ಮೊದಲನೇ ಭಾಷಣ ಅದು. ಭಾರತ ಮಣಿಪುರದಲ್ಲಿ ಇಲ್ಲ, ಭಾರತದಲ್ಲಿ ಮಣಿಪುರ ಇಲ್ಲ. ಎಲ್ಲಿದೆ? ಆಲ್ ರೈಟ್, ಇಲ್ಲ ಅನ್ನಿಸಲು ಭಾರತದ ಭೂಪಟವನ್ನು ಅಳ್ಳಾಡಿಸುವ, ಬದಲಿಸುವ, ಆಲ್ಟರ್ ಮಾಡುವ ತಾಕತ್ ಯಾವನಿಗಿದೆ ಈ ದೇಶದಲ್ಲಿ? ಹೇಳಿ ನೋಡೋಣ. ಅವನಿಗಾರ ಹೇಳಿ ನೋಡೋಣ, ಅದು ಯಾವನಿಗಿದೆ ಈ ತಾಕತ್ ಈ ದೇಶದಲ್ಲಿ ಭೂಪಟನ ಅಳ್ಳಾಡ್ಸಕ್ಕೆ? ಆಗಲ್ಲ. ಹೋಗ್ಲಿಲ್ಲ ಅನ್ನೋ ಕಾರಣಕ್ಕೆ ಮಣಿಪುರ ಹರಿಯಾಣದಲ್ಲಿ ಬೆಂಕಿ ಹಚ್ಚಿದ್ದಾರೆ, ಇದು ದೇಶಕ್ಕೆ ಹಚ್ಚಿದ್ದಾರೆ. ಆಲ್ ರೈಟ್, ಮಣಿಪುರದಲ್ಲಿ ಬೆಂಕಿ ಹಚ್ಚಿರೋದು ಉಂಟು. ಯಾರು ಹಚ್ಕೊಂಡಿದ್ದಾರೆ, ಏನು ಎತ್ತ, ಯಾಕಾಗಿದೆ ಎಲ್ಲರಿಗೂ ಗೊತ್ತಿರಬೇಕಾದ್ದು ಪ್ರಶ್ನೆ ಬೇರೆ. ಅದಾಗಿದೆ, ಅದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಹರಿಯಾಣದಲ್ಲಿ ಬೆಂಕಿ ಹಚ್ಚಿದ್ದು ಯಾರು, ಅದನ್ನು ಗಮನಿಸಬೇಕು ನಾವು. ಯಾರು ಮತ್ತು ಯಾಕದು? ಆಲ್ ರೈಟ್, ಪ್ರಧಾನಿ ನರೇಂದ್ರ ಮೋದಿ ರಾವಣಾಸುರನಂತೆ. ಓಕೆ, ಆ ಕಂಪ್ಯಾರಿಸನ್ಗೆ ಅವರೇ ನಾಳೆ ಉತ್ತರ ಕೊಟ್ಕೊಳ್ಳಿ. ಮೇಘನಾದ ಕುಂಭಕರ್ಣನ ಮಾತನ್ನು ರಾವಣ ಕೇಳ್ತಾ ಇದ್ರು. ಮೇಘನಾದ ಓಕೆ, ಕುಂಭಕರ್ಣನ ಮಾತುಗಳನ್ನು ವಿಪರೀತವಾಗಿ ಕೇಳುತ್ತಿದ್ರು ಅಂತ ಚಾರಿತ್ರಿಕವಾಗಿ ಉಲ್ಲೇಖಗಳು ಕಡಿಮೆ. ಒಂದೋ ಎರಡೋ ಕಡೆ ಬಂದು ಹೋಗುತ್ತೆ, ಪಾಸ್ ಆಗತ್ತೆ. ಅದೇ ರೀತಿ ಯಾಕಂದ್ರೆ ಅವನಿದ್ದೇ ಹೊಡಿತಿದ್ದ, ಹೇಳೋದೆಲ್ಲಿಂದ ಬಂತು. ಅದೇ ರೀತಿ ಶ್ಯಾಮ್ ಅದಾನಿ ಮಾತನ್ನು ಮಾತ್ರ ಮೋದಿ ಕೇಳುತ್ತಾರೆ ಅಂತ. ರಾವಣನನ್ನು ರಾಮ ಕೊಲ್ಲಲಿಲ್ಲ, ರಾವಣನ ಅಹಂಕಾರವೇ ಬಲಿ ಪಡೆಯಿತು. ಈ ಕಂಪ್ಯಾರಿಸನ್ ಇದೆಯಲ್ಲ, ನೀವು ಮೋದಿಗೆ ಮಾಡಿದ್ದಕ್ಕೆ ಅವ್ರು ಉತ್ತರ ಕೊಟ್ಕೋಬೇಕು, ನಾಳೆ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಬೇರೆ ವಿಚಾರ. ಬಟ್ ಅವರವರ ಅಹಂಕಾರವೇ ಅವರವರನ್ನು ರಾಜಕೀಯವಾಗಿ ಬಲಿ ಪಡೆಯಿತು ಅಂತ ಇದರ ಅರ್ಥ. ಪಡೆಯತ್ತೆ ಅಂತ ಅರ್ಥ. ನಾನೇ ಎಲ್ಲ ಅನ್ನೋ ಥರ ಭಾವನೆ. ಅಂದರೆ ಬಹಳ ಜನ ಈ ದೇಶದಲ್ಲಿ ರಾಜಕಾರಣಿಗಳು ಇಂತಹ ಅಹಂಕಾರದ ಉತ್ತುಂಗಕ್ಕೆ ಹೋಗಿ ಅದರಿಂದಲೇ ಸತ್ತು ಕೆಳಗೆ ಬಂದಿರುವುದು ನಮ್ಮ ಮುಂದೆ ಇಲ್ಲವೇ? ಜನ ಎರಡಕ್ಕೂ ಬಹಳ ಇದೆ. ಪಾಠ ಕಲಿಯೋರು ಕಲಿಬೋದು, ಬಿಟ್ಟೋರು ಬಿಟ್ಕೋಬೋದು. ಭಾರತ್ ಜೋಡೋ ಯಾತ್ರೆ ನನ್ನ ಅಹಂಕಾರ ಇಲ್ಲವಾಯಿತು, ನನ್ನ ಭಾರತ ಜೋಡೋ ಇನ್ನೂ ಮುಗುದಿಲ್ಲ ಅಂತ. ದಟ್ಸ್ ಓಕೆ, ದಟ್ಸ್ ಹಿಸ್ ಕಾಲ್. ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಎಸ್ ಅಲ್ಲ ಸರ್, ಅದೇನು ಹೇಳಿದಾರೆ ನೋಡ್ಬಿಡಿ. रावण दो लोगों की सुनता था, मेघनाद और कुंभकर्ण। वैसे ही नरेंद्र मोदी दो लोगों की सुनते हैं, अमित शाह और अडानी। भाई और बहनों, लंका को हनुमान ने नहीं जलाया था, लंका को रावण के अहंकार ने जलाया था। प्लीज माननीय सदस्य, आप संयमित बोले। आप ये सदन है, आप तरीके से बोलिए। माननीय राम ने रावण को नहीं मारा था, रावण के अहंकार ने रावण को मारा था। स्पीकर सर, इनकी राजनीति ने मणिपुर को नहीं,
हिंदुस्तान को मणिपुर में मारा है। जैसे मैंने भाषण के शुरुआत में बोला, भारत एक आवाज है, हमारी जनता की आवाज है, दिल की आवाज है। उस आवाज की हत्या आप ಎಸ್ ಇನ್ನು ರಾಹುಲ್ ಗಾಂಧಿಯ ತೀಕ್ಷ್ಣ ಮಾತುಗಳಿಗೆ ಅಷ್ಟೇ ತೀಕ್ಷ್ಣವಾಗಿ ಕೌಂಟರ್ ಕೊಟ್ಟಿದ್ದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ. ಮಣಿಪುರದಲ್ಲಿ ಭಾರತ ಮಾತೆಯ ಹತ್ಯೆ ಮಾಡಿದ್ದಾರೆ ಎಂಬ ರಾಹುಲ್ ಗಾಂಧಿ ಆರೋಪಕ್ಕೆ ಅಷ್ಟೇ ಗಟ್ಟಿಯಾಗಿ ತಿರುಗೇಟ್ ಕೊಟ್ಟರು. ಅಸಲಿಗೆ ರಾಹುಲ್ ಗಾಂಧಿ ಭಾರತೀಯನೇ ಅಲ್ಲ ಅಂತ ಹೇಳಿದ್ರು. ಮಣಿಪುರ ವಿಭಜಿಸಲ್ಪಟ್ಟಿಲ್ಲ, ಒಂದಾಗಿಯೇ ಇದೆ. ಭಾರತ ಮಾತೆಯನ್ನ ಮಣಿಪುರದಲ್ಲಿ ಕೊಂದಿದ್ದಾರೆ ಎಂಬ ರಾಹುಲ್ ಮಾತಿಗೆ ಅವರ ಕಡೆಯವರೆಲ್ಲ ಚಪ್ಪಾಳೆ ತಟ್ಟಿ ದೇಶವನ್ನು ಅಪಮಾನಿಸಿದ್ದಾರೆ ಅಂತ ಹೇಳಿದ್ರು. ಈ ಹಿಂದೆ ಬ್ರಿಟಿಷರನ್ನ ಓಡಿಸಲು ಕ್ವಿಟ್ ಇಂಡಿಯಾ ಚಳುವಳಿ ನಡೆಸಿದಂತೆ ಈಗ ನಿಮ್ಮ ಪರಿವಾರ ರಾಜಕೀಯ ಭ್ರಷ್ಟಾಚಾರಕ್ಕೆ ಕೊನೆ ಹಾಕೋ ಸಲುವಾಗಿ ಕ್ವಿಟ್ ಇಂಡಿಯಾ ಚಳುವಳಿ ನಡೆಸಬೇಕಾದಂತಹ ಸ್ಥಿತಿ ನಿರ್ಮಾಣಗೊಂಡಿದೆ ಅಂದ್ರು. ಕಾಶ್ಮೀರ ಪಂಡಿತರ ನರಮೇಧ, ರಾಜಸ್ಥಾನದಲ್ಲಿ ಹೆಚ್ಚುತ್ತಾ ಇರುವ ಮಹಿಳೆಯರ ಮೇಲಿನ ದೌರ್ಜನ್ಯ, ಸಿಖ್ ನರಮೇಧ ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ಬೆಂಕಿ ಉಗುಳಿದ್ರು. ಮಣಿಪುರದಲ್ಲಿ ಶಾಂತಿ ಸ್ಥಾಪನೆಗೆ ಕೇಂದ್ರ ಕೈಗೊಂಡ ಕ್ರಮಗಳನ್ನು ಸಮರ್ಥಿಸಿಕೊಂಡ್ರು. ಭಾರತ ಮಾತ್ ಏನು ಹೇಳಿದ್ದಾರೆ ಒಂದನ್ನು ನೋಡೋಣ, ಒಂದು ಸೆಂಟೆನ್ಸ್. अगर हिम्मत है गांधी खानदान में तो इस सदन में और इस देश को बताए कि कश्मीर को देश से हटाने की साजिश में कांग्रेस के उस नेता का वक्तव्य क्यों है? You are not India because you define corruption in India. You are not India because you ಅವರು ಇಂಡಿಯಾ ಅಲ್ಲ, ಅವ್ರು ಇಂಡಿಯನ್ ಅಲ್ಲ ಅನ್ನೋದೆಲ್ಲ ಹೇಳಕ್ ಬರಲ್ಲ. ಅವರು ಇಂಡಿಯನ್ನೇ ಆಗಿದ್ದಾರೆ, ಅದರ ಪ್ರಕಾರದಲ್ಲೇ ಅವ್ರು ಇರ್ತಾರೆ, ಅದೆಲ್ಲ ಏನು ಮಾಡಕ್ ಬರಲ್ಲ. ಭಾರತ ಮಾತೆಯನ್ನು ಕೊಂದಿದ್ದಾರೆ ಅಂತ ಯಾರೂ ಈ ಸದನದಲ್ಲಿ ಇಲ್ಲಿವರೆಗೂ ಹೇಳಿಲ್ಲ, ಹಂಗಾಗಿ ಅದನ್ನು ಯಾರು ಕ್ಷಮಿಸಕ್ಕಾಗಲ್ಲ ಅದನ್ನು ಅಂತ ಅವ್ರದ್ದು ಕೌಂಟರ್. ನೀವು ಭ್ರಷ್ಟರ ಕೂಟ INDIA ತುಷ್ಟೀಕರಣದ ಕೂಟ. ನೀವು ಮಣಿಪುರನ್ನು ಯಾರು ಪೀಸ್ ಮಾಡಿದ್ದಾರೆ? ಎಂದೆಂದಿಗೂ ಅದು ಭಾರತದ ಅವಿಭಾಜ್ಯ ಅಂಗ. ಕಾಶ್ಮೀರ ಪಂಡಿತರ ನರಮೇಧ ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ವಾ ಅಂತ. ದಟ್ಸ್ ಎ ಕ್ವಶನ್ ವಿಚ್ ಸಂಬಡಿ ವಿಲ್ ಹ್ಯಾವ್ ಟು ಆನ್ಸರ್. ನಂಗೆ ಗೊತ್ತಿಲ್ಲ, ರಾಹುಲ್ ಗಾಂಧಿ ಆನ್ಸರ್ ಮಾಡಬೇಕಾ ಇನ್ನೊಬ್ಬರು ಮಾಡಬೇಕಾ ಗೊತ್ತಿಲ್ಲ. ಸಂಬಡಿ ಹ್ಯಾಸ್ ಟು ಆನ್ಸರ್. ಯಾರದಕ್ಕೆ ಉತ್ತರ ಕೊಡಬೇಕು? ಕಾಶ್ಮೀರದ ನರಮೇಧವನ್ನು ಅದು ನರಮೇಧ ಅಂತ ಕರಿಬಾರ್ದು ಅಂತ ಯಾರು ಹೇಳಿದವರು? ನನಗೆ ಬೇಕಾಗಿದ್ದ ಕಡೆ ನರಮೇಧ ಅಂತ ಕರಿತೀನಿ, ಇನ್ನೊಂದು ಕಡೆ ನರಮೇಧ ಅಂತ ಕರೆಯಲ್ಲ ಅನ್ನೋಕ್ಕಾಗಲ್ಲ. ನಾವು ಬಯಸಿದಕ್ಕೆ ಮಾತ್ರ ಉತ್ತರ ಸಿಗಬೇಕು. ಮತ್ತು ಆ ನರಮೇಧದ ಪಾತ್ರದ ಮತ್ತು ರಕ್ತ ಆಗಿರೋ ಕೈಗಳ ಜೊತೆ ಯಾರ್ಯಾರು ಕೈ ಜೋಡಿಸಿದ್ರು ಅದು ಚರ್ಚೆ ಆಗಬೇಕಲ್ಲ. ಮಣಿಪುರನೂ ಆಗಲಿ, ಹೌದು, ಅದು ಆಗಬೇಕು. ಹಿಸ್ಟ್ರಿನ ಸೆಲೆಕ್ಟಿವ್ ಆಗಿ ಚರಿತ್ರೆಯನ್ನು ನಾನು ನನ್ನ ಕೈಗೆತ್ತಿಕೊಂಡು ಚರ್ಚೆ ಮಾಡ್ಲಿಕ್ಕೆ ಬರಲ್ಲ ಬಿಜೆಪಿಯವ್ರಿಗೂ ಕಾಂಗ್ರೆಸ್ನವ್ರಿಗೂ. ಇದು ನಾವು ಬಿಜೆಪಿಯವ್ರಿಗೆ ಭಾಳ ಸರಿ ಹೇಳಿದ್ದೀವಿ. ವಂಶ ಪಾರಂಪರ್ಯ ರಾಜಕಾರಣ ಅಂತಂದರೆ ಯಾವ ಹಂತದ್ದು ಅಂತ ಹೇಳಿ, ಬರೀ ಪ್ರಾದೇಶಿಕ ಪಕ್ಷಗಳು ಅಲ್ಲಿ ಯಾವ ಹಂತದ್ದು ಹೇಳಿ, ಪ್ರಾದೇಶಿಕ ಅಲ್ಲ. ಗಿರಿಜಾ ಟಿಕ್ಕು ಸರಳಾ ಭಟ್ಗೆ ಯಾವಾಗ ನ್ಯಾಯ ಕೊಡಿಸ್ತೀರಿ ಅಂತ ಅವ್ರದ್ದು ಪ್ರಶ್ನೆ. ಆರ್ಟಿಕಲ್ 370 ಮರುಸ್ಥಾಪನೆಗೆ ವಿಪಕ್ಷಗಳು ಬಯಸ್ತಾ ಇವೆ. ರಾಜಸ್ಥಾನದ ಮಹಿಳೆಯರ ಮೇಲೆ ಅತ್ಯಾಚಾರ ನಿಮಗೆ ಕಾಣಿಸ್ತಿಲ್ವಾ? ಚರಿತ್ರೆಯನ್ನು ಗಮನಿಸಿದ್ರೆ ಕಾಂಗ್ರೆಸ್ ಆಳ್ವಿಕೆ ರಕ್ತಸಿಕ್ತವಾಗಿದೆ. ಸಿಖ್ ನರಮೇಧವನ್ನು ಅವರು ಹೇಳಿದರು. ಸಿಖ್ ನರಮೇಧವನ್ನು ಈ ದೇಶ ಮರೀಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ ಈ ದೇಶವನ್ನು ಮರೀಲಿಕ್ಕೆ. ಈಗಿನ ತಲೆಮಾರಿಗೆ, ಈಗ ಬಂದಿರೋ ಯುವಕರಿಗೆ 30ರ ಆಸುಪಾಸಿನಲ್ಲಿ 35ರ ಆಸುಪಾಸಿನಲ್ಲಿರಬಹುದಾದ ಯುವಕರುಗಳಿಗೆ, ಯುವತಿಯರಿಗೆ ಸಿಖ್ ನರಮೇಧದ ಕರಾಳ ದೃಶ್ಯಗಳು ಅವ್ರ ಕಣ್ಣು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ದಿಲ್ಲಿಯ ರಸ್ತೆಗಳಲ್ಲಿ ಅವರ ಜುಟ್ಟು ಹಿಡಿದು ಕತ್ತರಿಸಿ ಹಾಕಿದ್ದ ದಿನ ಅದು. ಯಾರು ಮಾಡಿದವ್ರಿಗೆಲ್ಲ ಗೊತ್ತು, ರಾಜಕಾರಣಿಗಳು ಮಾರ್ತು ಬಿಡ್ತಾರೆ, ಮಾಡಿದವರೆಲ್ಲ ಗೊತ್ತು. ಖ್ಯಾತ ಹೇಳಿಕೆ ಅವತ್ತಿಗೆ ಒಂದು ದೊಡ್ಡ ಮರ ಬಿದ್ದಾಗ ಕೆಲವು ಅಪಘಾತಗಳಾಗತ್ತೆ, ದೊಡ್ಡ ಮರ ಬಿದ್ದಾಗ ಅಂತ. ಹಾಗಾಗಿ ಸಿಖ್ ನರಮೇಧವನ್ನು ಯಾರು ಕ್ಷಮಿಸಬೇಕು? ಯಾರು ಮಾಡಿರಲಿ, ದ ಗೌರ್ಮೆಂಟ್ ಇನ್ ಪವರ್ ಆನ್ ದಟ್ ಡೇ ಹ್ಯಾಸ್ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ. ಲೈಕ್ ಮಣಿಪುರ್ ವಿಲ್ ಗೋ ಡೌನ್ ಇನ್ ದಿ ಹಿಸ್ಟ್ರಿ. ಭಾರತದ ಚರಿತ್ರೆಯ ಪುಟದಲ್ಲಿ, ಹಿಂಸಾಚಾರದ ಚರಿತ್ರೆಯ ಪುಟದಲ್ಲಿ ಏಕೆ ಮಣಿಪುರ ನಿಯಂತ್ರಣಕ್ಕೆ ಬರಲಿಲ್ಲ? 3 ತಿಂಗಳಾಗ್ತಾ ಇದ್ರು, 2.5 ತಿಂಗಳಾಗ್ತಾ ಇದ್ರು ಅನ್ನೋದು ರೆಕಾರ್ಡ್ ಆಗಲೇಬೇಕು, ಅನುಮಾನ ಇಲ್ಲ ಅದರಲ್ಲಿ. ಅದಕ್ಕೆ 1000 ಕಾರಣ ಇರ್ಬೋದು, ಆದರೆ ಅದನ್ನು ಕಂಟ್ರೋಲಿಗೆ ತರಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲೇನೇ ಇದೆ. ಸೇಮ್ ಸಿಖ್ ಮೇಧ ಮತ್ತು ಕಾಶ್ಮೀರ ಪಂಡಿತರದ್ದು, ಅದನ್ನು ಅಳಿಸಕ್ಕಾಗಲ್ಲ ಯಾರು ನೀವು. ಮಣಿಪುರದಲ್ಲಿ ಶಾಂತಿ ಸ್ಥಾಪನೆಗೆ ಕ್ರಮ ತಗೋತಾ ಇದ್ದೀವಿ, ಹಿಂಸಾಚಾರದ ಬಗ್ಗೆ CBI ತನಿಖೆ ನೀಡ್ತೀವಿ ಅಂತ ಅವ್ರು ಹೇಳ್ಕೊಂಡ್ರು. ಆಲ್ ರೈಟ್. ಮಣಿಪುರದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅನ್ನುವಂಥವ್ರು ಭಾರತ ಮಾತೆಯ ಹತ್ಯೆ ಅನ್ನುವಂಥ ಇಂಥ ಪದಗಳನ್ನ ಮುಂದಕ್ಕೆ ಹೋಗೋಣ, ಟೈಮ್ ಇಲ್ಲ.
ಕೇಂದ್ರ ಸರ್ಕಾರದ ವಿರುದ್ಧ ಮಂಡಿಸಲಾದ ಅವಿಶ್ವಾಸ ನಿಲುವಳಿ ಮೇಲೆ ಚರ್ಚೆ ನಿನ್ನೆಯಿಂದ ನಡೀತಾ ಇದೆ. ನಾಳೆ ಪ್ರಧಾನಿ ಪ್ರತ್ಯುತ್ತರವನ್ನು ನೀಡುವ ಬಳಿಕ ಇದರ ಮೇಲೆ ಮತದಾನ ನಡೆಯುತ್ತೆ. ಲೋಕಸಭೆಯಲ್ಲಿ ಪೂರ್ಣ ಬಹುಮತ ಹೊಂದಿರುವ ಎನ್ಡಿಎ ಕೂಟ ವಿಪಕ್ಷಗಳ ಅವಿಶ್ವಾಸ ನಿಲುವಳಿಯನ್ನು ಸುಲಭವಾಗಿ ಸೋಲಿಸಲಿದೆ. ಐಎನ್ಡಿಎ ಕೂಟಕ್ಕೆ ಮೊದಲ ಸೋಲಾಗುತ್ತೆ. ಹಾಗಿದ್ದು ಮೋದಿ ಮೌನವನ್ನು ಮುರಿಯುವ ಉದ್ದೇಶದಿಂದ ವಿಪಕ್ಷಗಳು ಈ ಪ್ರಯತ್ನ ನಡೆಸ್ತಾ ಇದೆ. 2018ರಲ್ಲಿ ಪ್ರಧಾನಿ ಮೋದಿ ಮೊದಲ ಬಾರಿಗೆ ಅವಿಶ್ವಾಸ ನಿಲುವಳಿಯನ್ನು ಎದುರಿಸಿದ್ರು. ಇನ್ನು ನಾಳೆ ಏನಾಗಲಿದೆ ಅನ್ನೋದನ್ನ ಗೃಹ ಮಂತ್ರಿ ಅಮಿತ್ ಶಾ ಇವತ್ತೇ ಹೇಳಿದ್ರು. ಇದು ಟ್ರೈಲರ್ ಮಾತ್ರ ಅಂತ ವಿಪಕ್ಷಗಳಿಗೆ ಕೌಂಟರ್ ಕೊಟ್ಟರು. ಕಾಂಗ್ರೆಸ್ ವಿರುದ್ಧ ಆರೋಪಗಳ ಸುರಿಮಳೆಗೈದ್ರು. ಮಣಿಪುರ ಹಿಂಸಾಚಾರಕ್ಕೆ ಕಾರಣಗಳೇನು ಅನ್ನೋದನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ರು. ಪಿವಿ ನರಸಿಂಹರಾವ್ ಅವಧಿಯಲ್ಲಿ ಆದ ಘಟನಾವಳಿಗಳನ್ನು ಕಾಂಗ್ರೆಸ್ಸಿಗರಿಗೆ ನೆನಪು ಮಾಡಿದ್ರು. ಅಂದು ಪ್ರಧಾನಿ ಉತ್ತರ ಕೊಟ್ಟಿರಲಿಲ್ಲ ಎನ್ನುವ ಮೂಲಕ ಮೋದಿ ಮೌನವನ್ನು ಅಮಿತ್ ಶಾ ಸಮರ್ಥಿಸಿಕೊಂಡ್ರು. ಅಮಿತ್ ಶಾ ಅವರ ಭಾಷಣ ಲಾರ್ಜ್ಲಿ ಪೊಲಿಟಿಕಲ್ ಆಗಿರಲಿಲ್ಲ. ಅದು ಪ್ರತಿಯೊಂದು ಆರೋಪಕ್ಕೆ ವಿವರಣೆಗಳನ್ನು ಕೊಡುವ ಭಾಷಣವಾಯಿತು. ಮಧ್ಯ ಮಧ್ಯ ಬಂದು ಹೋಯಿತು ರಾಜಕಾರಣದ ಭಾಷಣ, ಬಟ್ ಲಾರ್ಜ್ಲಿ ಅದು ಹಂಗಾಯಿತು. ಅದು ಈ ರೀತಿ ನಡೀಲಿಲ್ಲ. ಅದು ನಾಳೆ ಏನಕ್ಕೆ ಅವಿಶ್ವಾಸ ನಿರ್ಣಯ ನಿಲುವಳಿ ಬಿದ್ದೋಗುತ್ತೆ ಅಂತ ಗೊತ್ತಿದ್ದ ಮೇಲೆ ಯಾಕೆ ಮಂಡಿಸಬೇಕು? ನಾನು ಸೋಲ್ತೀನಿ ಈ ಬಾಕ್ಸಿಂಗ್ ಗೇಮಲ್ಲಿ ಅಂತ ಗೊತ್ತಿದ್ದಾಗ ಅವನು ಕಣವನ್ನು ಯಾಕೆ ಪ್ರವೇಶಿಸಬೇಕು? ಆಟಗಾರ ಏನಕ್ಕೆ ಪ್ರವೇಶಿಸಬೇಕು? ಅವನು ಸಹಜ ಪ್ರಶ್ನೆ. ಬಟ್ ಸಂಸದೀಯ ಪದ್ಧತಿ ಮತ್ತು ಪರಂಪರೆ ನಿಯಮಾವಳಿಗಳಲ್ಲಿ ಅವಕಾಶವಿರುವ ಒಂದು ಅಸ್ತ್ರ ಇದು ಪ್ರತಿಪಕ್ಷಗಳಿಗೆ. ಅವಿಶ್ವಾಸ ನಿರ್ಣಯ ಬಂದಾಗ ದೀರ್ಘ ಚರ್ಚೆ ನಡೆಯುತ್ತೆ ಮತ್ತು ಎಲ್ಲ ವಿಚಾರದಲ್ಲಿ ಅದನ್ನು ಚರ್ಚೆಗೆ ಮಾಡಬಹುದು. ಅಂದರೆ ನಿಶ್ಚಿತವಾಗಿ ಇದನ್ನೇ ಮಾಡಬೇಕು ಅಂತಿಲ್ಲ. ಅದಕ್ಕೆ ತುಂಬ ವಿಚಾರಗಳು ಎಳ್ಕೊಂಡ್ಬರ್ಬೋದು. ಹಾಗಾಗಿ ಅದನ್ನು ದೇಶ ಅಥವಾ ರಾಜ್ಯದ ಮುಂದೆ ಹಾಜರುಪಡಿಸೋದಕ್ಕೆ ಅದನ್ನು ಮಾಡ್ತಾರೆಯೇ ಹೊರತು ನಾವು ಗೆಲ್ತೇವೆ ಅಂತ ಮಾಡಲ್ಲ. ಅದು ರಾಜ್ಯಗಳಲ್ಲೂ ಹೌದು, ಲೋಕಸಭೆಯಲ್ಲೂ ಹೌದು. ಹಾಗಾಗಿ ಒಟ್ಟು ಸ್ಥಾನ 543 ಇದ್ದರೆ, ಖಾಲಿ 5 ಇದೆ, ಹಾಲಿ 538 ಇದ್ದರೆ, NDA ಬಲ 331 ಇದೆ, ಸ್ಪೀಕರ್ ಅವರು ಸೇರಿದಂತೆ. BJP, ಶಿವಸೇನೆ, RLP ಎಲ್ಲ ಅದರ ಅಂಗಪಕ್ಷಗಳು ಎಲ್ಲವೂ ಸೇರಿ INDIA ಅಕೂಟಕ್ಕೆ 143 ಇದೆ. ಅದರಲ್ಲಿ ಕಾಂಗ್ರೆಸ್ಸು, DMK, TMC, JDU ಅವ್ರದ್ದೆಲ್ಲ ಇದೆ. ಇನ್ನು ಮಿಕ್ಕಿದವ್ರದ್ದೆಲ್ಲ 1, 2, ಕಾಲು, ಅರ್ಧ ಕಾಲು ಇರೋಕ್ಕಾಗಲ್ಲ, 1, 2 ಎಲ್ಲ ಇದೆ. ತಟಸ್ಥರಾಗಿ ಒಂದು 63 ಜನ ಇದ್ದಾರೆ. ಅದರಲ್ಲಿ YSRCP, BJD ಅಂದರೆ ಬಿಜು ಜನತಾದಳ, BRS ತೆಲಂಗಾಣ ಅವರೆಲ್ಲ ತಟಸ್ಥರಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇದಿಷ್ಟು ಪರಿಸ್ಥಿತಿ. ಹಾಗಾಗಿ ಅವಿಶ್ವಾಸ ನಿರ್ಣಯ ಏನಾಗುತ್ತೆ ಮತಕ್ಕೆ ಬಿದ್ದಾಗ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಈ ಚರ್ಚೆಯ ಮೂಲಕ ದೇಶಕ್ಕೆ ಒಂದಿಷ್ಟು ಮಾಹಿತಿಗಳನ್ನು ಅವರವರು ಕೊಡುತ್ತಿದ್ದಾರೆ. ಎಸ್, ರಾಹುಲ್ ಗಾಂಧಿ ಮತ್ತೊಂದು ವಿವಾದದಲ್ಲಿ ಸಿಲುಕೊಂಡಿದ್ದಾರೆ. ರಾಹುಲ್ ಗಾಂಧಿ ಸದನದಿಂದ ನಿರ್ಗಮಿಸುವ ಸಂದರ್ಭದಲ್ಲಿ ಬಿಜೆಪಿ ಸಂಸದರ ಕಡೆಗೆ ತಿರುಗಿ ಫ್ಲೈಯಿಂಗ್ ಕಿಸ್ ಕೊಟ್ಟದ್ದನ್ನು ಆಡಳಿತ ಪಕ್ಷದ ನಾಯಕರು ಅಸ್ತ್ರ ಮಾಡಿಕೊಂಡ್ರು. ಸ್ಮೃತಿ ಇರಾನಿ ಭಾಷಣ ಶುರು ಮಾಡಿಕೊಂಡ್ರು. ರಾಹುಲ್ ಗಾಂಧಿ ಸದನದಿಂದ ಹೊರಟರು. ಆದರೆ ತಮ್ಮ ಆಸನದ ಬಳಿ ಪೇಪರ್ ಫೈಲ್ಗಳನ್ನು ಇಟ್ಟಿದ್ರು. ಅದನ್ನು ತೆಗೆದುಕೊಳ್ಳಲಿಕ್ಕೆ ರಾಹುಲ್ ಗಾಂಧಿ ವಾಪಸ್ ಬಂದಾಗ ವ್ಯಂಗ್ಯದ ಧಾಟಿಯಲ್ಲಿ ನಗುವನ್ನ ಬಿಜೆಪಿ ಸಂಸದರೆಲ್ಲ ಬೀರಿದ್ರು. ಆದರೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ ರಾಹುಲ್ ಗಾಂಧಿ ಫ್ಲೈಯಿಂಗ್ ಕಿಸ್ ಕೊಟ್ಟು ಹೊರಟರು. ಆದರೆ ಇದಕ್ಕೆ ಬಿಜೆಪಿಯ ಮಹಿಳಾ ಸಂಸದರು ಬೇರೆಯದ್ದೇ ಆಯಾಮ ಕೊಟ್ಟು ಮಹಿಳಾ ಸಂಸದರನ್ನ ಗುರಿಯಾಗಿಸಿಕೊಂಡೇ ರಾಹುಲ್ ಗಾಂಧಿ ಈ ರೀತಿ ಮಾಡಿದ್ದಾರೆ. ಕೇವಲ ಸ್ತ್ರೀ ದ್ವೇಷಿಗಳು ಮಾತ್ರ ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಸಚಿವರಾದ ಸ್ಮೃತಾ ಇರಾನಿ, ಶೋಭಾ ಕರಂದ್ಲಾಜೆ ಎಲ್ಲ ಆರೋಪಿಸಿದ್ರು. ಈ ಬಗ್ಗೆ ಸ್ಪೀಕರ್ಗೆ ದೂರು ಸಹ ಕೊಟ್ಟಿದ್ದಾರೆ. ಇದೀಗ ಅಧಿಕಾರಿಗಳು ಸಿಸಿಟಿವಿ ಫೋಟೇಜ್ ಅನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. A misogynistic man who can give a flying kiss to a parliament with seats female members of parliament. ऐसी गरिमा विहीन आचरण को इस देश के सदन में कभी नहीं देखा गया. ये उस खानदान के लक्षण हैं. ये आज सदन में देश को पता चले. ರಾಹುಲ್ ಗಾಂಧಿ ಈ ಹಿಂದೆ ಪ್ರತಿಪಕ್ಷಗಳ ಸಾಲಿನಿಂದ ಎದ್ದು ದಾಟಿ ಬಂದು ನರೇಂದ್ರ ಮೋದಿಯವರನ್ನ ಅಪ್ಪಿಕೊಂಡದ್ದು, ಆಮೇಲೆ ಯಾವುದೋ ಒಂದು ಭಾಷಣ ಮಾಡಿದಾಗ ಅವ್ರದ್ದೇ ಪಕ್ಷದವ್ರಿಗೆ ಯಾರಿಗೊಬ್ರಿಗೆ ಏನೋ ಒಂದು ಕಣ್ಣು ಹೊಡೆದಿದ್ದು, ಈಗ ಇದು ಯಾವುದೋ ಒಂದು ಫ್ಲೈಯಿಂಗ್ ಕಿಸ್ಸು. ಓಕೆ, ಇದು ಯಾವುದೂ ಏನು ಅಪಾಯಕಾರಿಯೋ ಅಂತ ಅಲ್ಲದೆ ಇರ್ಬೋದು. ನಾನೇನಂದ್ರೆ ಹಂಗೆ ಅನ್ನಲ್ಲ. ಆದರೆ ನಾಳೆ ದೇಶದ ನಾನು ಪ್ರಧಾನಿ ಆಗುತ್ತೀನಿ ಅಂತ ಬಿಂಬಿಸುವ ಅಥವಾ ಬಿಂಬಿಸಿಕೊಳ್ಳುವ ಅಥವಾ ಅರ್ಹತೆ ಇದೆ ಅಂತ ಪರಿಭಾವಿಸುವ
ಮತ್ತು ಸಂಸದೀಯ ನಡವಳಿಕೆಗಳ ವಿಚಾರದಲ್ಲಿ ಗಂಭೀರತೆಯನ್ನು ಇಟ್ಟುಕೊಂಡಿರಬೇಕಾದಂತಹ ಯಾರೂ ಅವುಗಳನ್ನು ಮಾಡಬಾರ್ದು ನನ್ನ ಪ್ರಕಾರ. ಯಾರು ಒಪ್ಪಕ್ಕಾಗಲ್ಲ. ಯಾರೋ ಹೊಸದಾಗಿ ಬಂದಿರೋ ಸದಸ್ಯ ಏನೇನೋ ಮಾಡ್ಕೊಂಬಿಟ್ರೆ ಅದೆಲ್ಲ ಓಕೆ, ನೀವೆಲ್ಲ ಹೊಸಬರಲ್ಲ. ಮತ್ತು ಅದಕ್ಕೊಂದು ಗಂಭೀರತೆ ಇರಬೇಕು. ಅದಕ್ಕೆ ಹಂಗನ್ಬಿಟ್ಟು ಟೈಟಾಗಿ ಹಿಂಗೆ ಯಾವತ್ತೂ ನಗದೆ ಹಿಂಗೆ ಕೂತೀರಿ ಅಂತ ಯಾರೂ ಹೇಳ್ತಾ ಇಲ್ಲ. ಅಥವಾ ಈ ರೀತಿಯ ವೈಯಕ್ತಿಕ ನಡವಳಿಕೆಗಳು ಹೊಸ ನವಭಾರತದ ಹೊಸ ಚಿತ್ರಗಳ ಅಂತ ನನಗೆ ಗೊತ್ತಿಲ್ಲ. ಈಗಿನ ಯಂಗ್ಸ್ಟರ್ಸ್ಗೆ ಫ್ಲೈಯಿಂಗ್ ಕಿಸು ಅಂತ ಅನಿಸ್ಬೋದು, ನಂಗೆ ಗೊತ್ತಿಲ್ಲ, ಅದೇ ಒಪ್ಪುತ್ತೇನೋ ಅಂತ. ಹಂಗೆ ಒಪ್ತಾರೇನೋ. ಬಟ್ ಒಂದು ಸದನಕ್ಕೆ ಐ ಡೋಂಟ್ ಥಿಂಕ್ ದೀಸ್ ಆರ್ ಆಲ್ ಗುಡ್. ಶೋಭೆ ತರಲಿಕ್ಕಿಲ್ಲ, ಅದರಲ್ಲೂ ಆ ಲೆವೆಲಲ್ಲಿರೋ ಲೀಡರ್ಗಳಿಗೆ ಅಂತ ಅನಿಸತ್ತೆ. ಅದು ಹೆಣ್ಣು ಮಕ್ಕಳಿಗೆ ಮಾಡಿದ್ದ ಅಲ್ವಾ ಅಥವಾ ಇಡೀ BJP ಕಡೆಗೆ ತಿರುಗಿ ಕೊಟ್ಟಿದ್ದ, ಅದನ್ನು ಡಿಫೆಂಡ್ ಮಾಡ್ಬೋದು. ನಾನು ಪ್ರೀತಿಯನ್ನು ಮಾಡ್ತೀನಿ, ನಾನು ಪ್ರೀತಿಯನ್ನು ಹಂಚ್ಕೋತೀನಿ, ಹಾಗೆ ಎಲ್ಲ ಡಿಫೆನ್ಸ್ ಏನು ಬೇಕಾದ್ರೂ ಮಾಡ್ಕೋಬೋದು. ಬಟ್ ವಾಸ್ ಇಟ್ ರಿಕ್ವೈರ್ಡ್ ಗೊತ್ತಿಲ್ಲ. ದಟ್ಸ್ ಇಟ್. ಕಾಲ್ ಸ್ಪೀಕರ್ ಹ್ಯಾಸ್ ಟು ಟೇಕ್. ಸ್ಪೀಕರ್ ದೂರು